ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ KPR ಪ್ರಮೋದ್. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೇನೆ ನಾನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ವಿತ್ ಬ್ರೈನ್ ಟ್ಯೂಮರ್ ಸ್ಪೆಷಲೈಸೇಷನ್. ಇಷ್ಟೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನುಷ್ಯನಿಗೆ ಜೀವನದಲ್ಲಿ ಮಾನಸಿಕವಾಗಿ ರೋಗ ಇರಬಾರ್ದು. ಆದ್ರಿಂದ ಸಂತೋಷವಾಗಿರ್ಬೇಕಾದ್ರೆ ನಗು ಮುಖ್ಯ. ನಾನು ಇವತ್ತಿನ ಸಂದೇಶ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಗುವಿನ ಸಂದೇಶ, ನಗುವಿನ ಮಹತ್ವ. ಮನುಷ್ಯ ಜೀವನದೊಳಗಡೆ ಯಾವುದೋ ಕಾರಣಗಳಿಗಾಗಿ, ಯಾವುದೋ ಒಂದು ಸನ್ನಿವೇಶಕ್ಕೆ ಒಳಗಾಗಿ ತನ್ನ ಜೀವನದಲ್ಲಿ ನಗುವನ್ನೇ ಕಳ್ಕೊಂಡಿರ್ತಾನೆ. ಈ ನಗು ಅನ್ನೋದು ನಾವು ಸ್ವಾಭಾವಿಕವಾಗಿ ಬರುತ್ತೆ. ಯಾಕಂದ್ರೆ ನಗು ಆತ್ಮದ ಸಂದೇಶ. ಅದು ಎಂದು ಆತ್ಮ ತಾನು ಅಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ್ಲೂ ಹರ್ಷಚಿತ್ತ ಮನ, ದುಗುಡ ತುಂಬಿದ ಮನವಲ್ಲ, ಹರ್ಷಚಿತ್ತ ಮನ ಮನುಷ್ಯನಿಗೆ ಆರೋಗ್ಯಕರವಾದ, ಆಹ್ಲಾದಕರವಾದ ವಾತಾವರಣ ತಂದುಕೊಡುತ್ತೆ. ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲು ಎಷ್ಟು 25 ವರ್ಷಗಳ ಹಿಂದೆ ನಗುವಿನ ಮಹತ್ವ ಯಾರೂ ಅರಿತಿದ್ದಿಲ್ಲ. ಇವತ್ತಿನ ದಿವಸ ಪ್ರತಿಯೊಂದು ನೀವು ಹೋದ್ರೆ ಒಂದೊಂದು ಪಾರ್ಕ್ಗಳಲ್ಲಿ ಅಥವಾ ಸಮಾರಂಭ ಒಕ್ಕೂಟಗಳಲ್ಲಿ ಹಾಸ್ಯಮಯ ವಾತಾವರಣವನ್ನು ಕಲ್ಪಿಸ್ತಾರೆ. ಯಾಕಂದ್ರೆ ಮನುಷ್ಯ ಎಷ್ಟೋ ದುಗುಡವಾಗಿರುತ್ತೆ ಮನಸ್ಸಿಗೆ. ಆದ್ರಿಂದ ಇವತ್ತಿನ ದಿವಸ ನಾನು ನಗುವಿನ ಸಂದೇಶ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವೆಲ್ಲ ಹೇಳಿರ್ಬೋದು, ಏನಿದು ಹುಚ್ಚುಚ್ಚಾಗಿ ಪಾರ್ಕ್ಗಳಲ್ಲಿ ನಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಮನಸ್ಸು ತಾನು ನವೀನ ಕಡೆ ಗಮನ ಕೊಡದಲೇ ಇದ್ರೆ ಮನಸ್ಸು ಎತ್ತಿ ಏರಿ ಎಳೆಯುತ್ತೆ, ಇಲ್ಲ ಅಂದ್ರೆ ಎಮ್ಮೆ ಕೇರಿ ಎಳೆಯುತ್ತೆ. ಆದ್ರಿಂದ ಮನಸ್ಸನ್ನ ಏಕಚಿತ್ತವಾಗಿಡ್ಕೊಂಡು ನಗ್ನಗ್ತ ಆಹ್ಲಾದಕರವಾಗಿರ್ಬೇಕು. ಜೀವನದಲ್ಲಿ ಆಹ್ಲಾದಕರವಾಗಿರ್ಬೇಕು ಅಂದ್ರೆ ಸಂತೋಷವಾಗಿರ್ಬೇಕು. ಸಂತೋಷವಾಗಿರ್ಬೇಕಂದ್ರೆ ಏನ್ ಡಾಕ್ಟರ್ ನೀವು ಕೇಳ್ತಿದ್ದೀರಾ, ಸಂತೋಷವಾಗಿ ನಾವು ಯಾವಾಗ್ಲೂ ಇರಕ್ಕಾಗುತ್ತಾ, ನಾವು ಕೆಲಸ ಕಾರ್ಯಗಳನ್ನ ಬಿಟ್ಟು ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ಕೆಲಸ ಕಾರ್ಯಗಳು ಉತ್ತೇಜನಕಾರಿಯಾಗಿರ್ಬೇಕಾದ್ರೆ, ನಾವು ಮಾಡುವ ಕೆಲಸದಲ್ಲಿ ನಮ್ಗೆ ಏಕಾಗ್ರತೆ ಬರಬೇಕಾದ್ರೆ ಮನಸ್ಸನ್ನ ನಾವು ಬೆಳಿಗ್ಗೆ ಎದ್ದು ಕೂಡಲೇನೆ ನಗುವಿನ ಮಖ ಇಟ್ಕೋಬೇಕು. ದೈವ ಅಫ್ಕೋರ್ಸ್ ದೈವ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವು ಮನಸ್ಸಿನ ಆಹ್ಲಾದಮಯವಾದ ವಾತಾವರಣವನ್ನು ಬೆಳೆಸ್ಕೋಬೇಕು. ಈ ಆಹ್ಲಾದಕರವಾದ ವಾತಾವರಣವಾಗಿ ಇಟ್ಕೋಬೇಕಾದ್ರೆ ನಾವು ಇಂಟರ್ನಲ್ ಮೈಲ್ಯೂ ಅಂತ ಹೇಳ್ತೀವಿ. ಇಂಟರ್ನಲ್ ಮೈಲ್ಯೂ ಅಂತಂದ್ರೆ ಮಾನಸಿಕವಾಗಿ, ಒಳಗೆ ದೈಹಿಕವಾಗಿ ಒಂದು ಸಂತೋಷಮಯದ ವಾತಾವರಣವನ್ನು ತಾನೇ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲದೆ ಇತ್ತು ಅಂತಂದ್ರೆ ಈಗಿನ ಒತ್ತಡಮಯವಾದ ದುಃಖಮಯವಾದ ಜೀವನದೊಳಗಡೆ ಮನಸ್ಸು ತಾನು ಯಾವತ್ತಿಗೂ ಸಹಿತ ಸುಖದ ಕಡೆ ಎಳ್ಕೊಂಡು ಹೋಗೋದಿಲ್ಲ, ಆದಷ್ಟು ಸಹಿತ ಪರಿತಪ್ಪಿಸೋದಕ್ಕೆ ಎಳ್ಕೊಂಡು ಹೋಗುತ್ತೆ. ಆದ್ರಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಹಿಂದೆ ಕಾಣಿಸ್ತಾ ಇದೆ ನಿಮ್ಗೆ ಇದೊಂದು ನಗೆಕೂಟಗಳ ಒಂದು ಮಿಲನ. ಆ ನಗೆಕೂಟಗಳ ಮಿಲನ ಒಳಗಡೆ ನನಗೆ ಎಷ್ಟೋ ಸಂದೇಶಗಳನ್ನ ನಾನು ಇವತ್ತು ರವಾನೆ ಮಾಡಿದ್ದೀನಿ. ಇವತ್ತು ನಗೆ ಜೊತೆಗೆ ಯೋಗನೂ ಸಹಿತಾನು ಅದನ್ನ ಕಂಬೈನ್ ಮಾಡ್ತಾ ಇದ್ದೀವಿ. ನಗೆ, ಯೋಗ, ಅದ್ರ ಜೊತೆಗೆ ಹಾಸ್ಯಮಯ, ಅದ್ರ ಜೊತೆಗೆ ಸಂಗೀತಮಯವಾದ ವಾತಾವರಣ. ಇವೆಲ್ಲವನ್ನು ಸಂಗೀತ ಇಟ್ಕೊಂಡ್ರೆ ಈ 4 ಇತ್ತು ಅಂತಂದ್ರೆ ಅವತ್ತಿನ ಮನುಷ್ಯನಿಗೆ ಕ್ರಿಯೇಟಿವ್ ಅಟ್ಮಾಸ್ಫಿಯರ್ ಬರುತ್ತೆ ದೇಹದೊಳಗಡೆ. ನಾನು ಹೇಳ್ಬೇಕು ಅಂತಂದ್ರೆ, ಇವಾಗ ಒಂದು ಕಾಲದೊಳಗಡೆ ಹೋಗಿದೆ, ಮಧ್ಯದಲ್ಲಿ ನಾವು ಇಂಟರ್ನಲ್ ತಗೊಂಡು ಎಷ್ಟು ಫಾರಿನ್ ದೇಶದೊಳಗಡೆ ಹೋಗಿ ಸ್ಮೋಕಿಂಗ್ ಎನ್ವಿರಾನ್ಮೆಂಟ್ ಹೋಗ್ಬಿಟ್ಟು ಸ್ಮೋಕ್ ಮಾಡ್ಕೊಂಡ ಅಂತ ಹೇಳ್ತಾ ಇದ್ರು. ಅದ್ರ ಬದಲು ಈಗ ಜಪಾನ್ ಅಂತ ಕಂಟ್ರೀಸ್ ಒಳಗಡೆ ಹೋಗಿದೆ, ಸ್ವಲ್ಪ ಹೊತ್ತು ನಕ್ಬಿಡ್ತಾ ಹೋಗಪ್ಪ, ನಿನ್ ಮನಸ್ಸೊಳಗಡೆ ಅದೇನ್ ಟೆನ್ಷನ್ ಇದ್ರು ಅದನ್ನೆಲ್ಲ ನೀನು ತೆಗೆದುಕೊಂಡು ಆಚೆ ಕಡೆ ಹೊರ ಹಾಕಿ ಮತ್ತೆ ನಿನ್ನ ಕೆಲಸ ಬರಬೇಕು. ಯಾಕಂತಂದ್ರೆ 8 ರಿಂದ 12 ಗಂಟೆಗಳ ಕಾಲ ತಾನು ಇವತ್ತಿನ ದಿವಸ ಇದ್ರ ಮುಂದೆ ಕೂತಿರ್ಬೇಕಾಗ್ತದೆ, ಅದ್ರ ಮುಂದೆ ಕಂಪ್ಯೂಟರ್ಸ್ ಮುಂದೆ ಕೂತ್ಕೋಬೇಕಾಗ್ತದೆ. ಹಾಗಿರೋದ್ರಿಂದ ಡಾಕ್ಟರ್ಸ್ಗಳು ಓಡಾಡ್ತಾ ಇರ್ತಾರೆ, ಅವ್ರಿಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವತ್ತಿನ ದಿವಸ ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಸಿಸ್ಟಮ್ ಇಂದ ಬಂದಿದೆ, ಅದ್ರ ಮುಂದೆ ಕುಳಿತುಕೊಂಡು ಎಷ್ಟೋ ಜನ ಕಾಲ ಕಳೆಯಬೇಕಾಗಿ ವಾತಾವರಣ ಬರ್ತಾ ಇದೆ. ಯಾಕಂದ್ರೆ ಡಿಜಿಟಲ್ ವರ್ಲ್ಡ್ ಆಗಿದೆ ಇವತ್ತಿನ ದಿವಸ. ಸೊ ಹೀಗಿನ ಸನ್ನಿವೇಶದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ನಗು ಹೇಗೆ ನಮ್ಗೆ ಜೀವನದಲ್ಲಿ ಬೇಕು, ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾನಾಗ್ಲೇ ಇಂಪಾರ್ಟೆನ್ಸ್ ಆಫ್ ಲಾ ಆಫ್ ನಗುವಿನ ಮಹತ್ವ ಅಂತ ನಾನು ನಿಮ್ಗೆಲ್ಲ ಒಂದು ಪೀಠಿಕೆ ಹೇಳಿದೆ. ನಾನು ಇದು ಏಕೆ ಅಂತ ಅಂದ್ಬಿಟ್ಟಂತಂದ್ರೆ, ಇಟ್ ಟೇಕ್ಸ್ ಅವೇ ದ ಡಿಪ್ರೆಷನ್ ಇನ್ ದ ಮೈಂಡ್ ಇನ್ ಅಡಿಷನ್ ಟು ದ ಸೈಕೋಸಿಸ್ ಅಂತ ನಾವು ಹೇಳ್ತೀವಿ. ನಾವು ಡಿಪ್ರೆಷನ್ ಒಳಗಡೆ ಈಗ ಇನ್ಸಿಪಿಯೆಂಟ್ ಡಿಪ್ರೆಷನ್ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿದ ಮೇಲೆ ನಾವು ಮನಸ್ಸು ತಾನಾಗ್ತಾನೆ ಒಂದು ಡಿಪ್ರೆಷನ್ ಅನ್ನೋ ಒಂದು ಸನ್ನಿವೇಶಕ್ಕೆ ಹೋಗ್ಬಿಡುತ್ತೆ. ಆದ್ರಿಂದ ಮನಸ್ಸು ಏನಾಗುತ್ತೆ ಅಂದ್ರೆ, ಜೋರಾಗಿ ನಕ್ಕಾಗ ಆ ಡಿಪ್ರೆಷನ್ ಅನ್ನು ತೆಗೆದು ಹೊರ ಹಾಕ್ತದೆ. ಮನುಷ್ಯ ತಾನಾಗ್ತಾನೆ ಕ್ಲಾರಿಟಿ ಆಫ್ ಮೈಂಡ್, ಕ್ಲಾರಿಟಿ ಆಫ್ ಥಾಟ್ಸ್, ಮನಸ್ಸು ಮೋಡ ಕವಿದ ವಾತಾವರಣದಿಂದ ಈಚೆಗೆ ಬರ್ತಾನೆ. ಇದು ತುಂಬಾ ಈಗಿನ ಕಾಲದಲ್ಲಿ ಬೇಕಾಗಿದೆ. ಆಮೇಲೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ,
ವೈ ದ ಲಾಫಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ. ಇನ್ ಅಡಿಷನ್ ಟು ಯೋಗ ಅಂಡ್ ಪ್ರಾಣಾಯಾಮ, ಇದು ಕಂಬೈನ್ಡ್ ಅಡಿಟಿವ್ ಎಫೆಕ್ಟ್ ಕೊಡ್ತದೆ. ಕಂಬೈನ್ಡ್ ಅಡಿಟಿವ್ ಎಫೆಕ್ಟ್ ಅಂತಂದ್ರೆ ಅವನಾದ ಇಂಟರ್ನಲ್ ಮೈಲಿಯೋ ಇನ್ ದ ಬಾಡಿ, ಮನಸ್ಸು ಒಳಗಿನ ಒಂದು ಸೌಹಾರ್ದಮಯ ವಾತಾವರಣನ ಅದು ತಂದು ಕೊಡ್ತದೆ ಈ ನಗು ಅನ್ನೋದು. ಮನುಷ್ಯ ನಕ್ಕಾಗ ಏನಾಗ್ತದೆ ಅಂತಂದ್ರೆ ಎಷ್ಟು ಎಂಡಾರ್ಫಿನ್, ಕಾರ್ಟಿಸಾಲ್ ಇವೆಲ್ಲ ಹಾರ್ಮೋನ್ಸ್ಗಳು ತಾನಾಗ್ತಾನೆ ಸೆಕ್ರೀಟ್ ಆಗ್ತದೆ. ಈಗ ಇವಾಗ ಟೆನ್ಷನ್ಗೆ ಎಂಡಾರ್ಫಿನ್ಸ್ ಅನ್ನೋದು ಎಲ್ಲಾನು ಮನುಷ್ಯನಿಗೆ ಬೇಕಾಗಿರೋದು. ಇದು ನಕ್ಕಾಗ ಎಂಡಾರ್ಫಿನ್ಸ್ ಬರ್ತದೆ. ಆ ನಂತರ ಆಮೇಲೆ ಟೆನ್ಷನ್ ಫುಲ್ ಬಾಡಿ ಅಥವಾ ಟೆನ್ಷನ್ ಮೈಂಡ್ ಇದ್ರೆ ಏನಾಗ್ತದೆ ಅಂತಂದ್ರೆ ಈ ಕಾರ್ಟಿಸಾಲ್ಗಳೆಲ್ಲಾನು ಏನ್ ಮಾಡುತ್ತೆ, ಅದು ಆದಷ್ಟು ಸಹಿತ ಅದು ನಗು ಇದನ್ನೆಲ್ಲಾನು ರೋಧಕಕಾರಿಯಾಗಿ ಮಾಡಿ ಹೆಲ್ಪ್ ಮಾಡ್ತದೆ. ಜೀವನ ಸನ್ನಿವೇಶನ ಆದಷ್ಟು ಸಹಿತ ಸುಖಮಯ ವಾತಾವರಣಕ್ಕೆ ತೆಗೆದುಕೊಳ್ಳೋಕೆ ಪ್ರಯತ್ನ ಮನುಷ್ಯ ತಾನು ಮಾಡಬೇಕು. ಬದುಕು ಒಂದು ದಿವಸದ್ದಲ್ಲ, ಆದಿ ಅಂತ್ಯಗಳಿದೆ ಅಂತ ನಾನು ಆಗ್ಲೇ ಹೇಳಿದೆ. ದೇರ್ ಈಸ್ ಎ ಸ್ಟಾರ್ಟಿಂಗ್ ಅಂಡ್ ದೇರ್ ಈಸ್ ಎ ಎಂಡ್ ಆಫ್ ದ ಲೈಫ್. ಇನ್ ಬಿಟ್ವೀನ್ ಈಸ್ ವಾಟ್ ವಿ ಲೀವ್. ಅಂಡ್ ಇನ್ ಬಿಟ್ವೀನ್ ನಾವು ಹೇಗೆ ನಮಗೆ ಕೊಟ್ಟಿರ್ತಕ್ಕಂಥ ಈ ದೈವ ಸಿದ್ಧವಾದಂಥ ಒಂದು ವೇಳೆ ಮಹತ್ವವಾಗಿ ನಾವು ಪರಿಗಣಿಸಬೇಕು, ಮಾಡ್ಕೊಳ್ಬೇಕು ಅನ್ನೋದೇ ಈ ಹೌ ಟು ಮೇಕ್ ಯುಟಿಲೈಸೇಷನ್ ಆಫ್ ದ ಟೈಮ್ ವಿಚ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್, which is nothing but a gift, a soul gift, where a man or woman has to realize that there is an entity called love. ನಾನು ಇಷ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಇದರಿಂದ ನಿಮ್ಗೆ ಏನು ಈ ತರ ನಗೋದ್ರಿಂದ ಏನ್ ಪ್ರಯೋಜನ ಅಂತ ಕೇಳ್ಬೋದು ಡಾಕ್ಟ್ರೆ. ನಾನು ಹೇಳ್ತೀನಿ, ಈ ನಗುವನ್ನ ನಾವು ಅಳವಡಿಸಿಕೊಂಡಾಗ ಜೀವನದೊಳಗಡೆ ಆದಷ್ಟು ಸಹಿತ ನಗ್ತಾ ಜೀವನ ಮಾಡಪ್ಪ ಅಂತ ಅಂತಾರೆ. ಮನೆಯಿಂದ ಹೋಗ್ಬೇಕು ಸಹಿತ ಓಕೆ ಟೇಕ್ ಕೇರ್ ಅಂತ ಹೇಳ್ಬಿಟ್ಟು ಒಂದು ನಗ್ತಾ ಕಳಿಸ್ಕೊಡ್ಬೇಕು ಹೊತ್ತು ಯಾರು ದುಃಖದಲ್ಲಿ ಕಳಿಸ್ಕೊಡೋದಿಲ್ಲ. ಆದ್ರಿಂದ ಇದ್ರ ಹಿಂದೆ ನಗು ಅನ್ನತಕ್ಕಂಥದ್ದು ಮನುಷ್ಯನಿಗೆ ಬೇಕಾದಂತ ಒಂದು, ನಾನು ಇವತ್ತು ಹೇಳ್ತೀನಿ, ಕಂಪಲ್ಸರಿ ವಸ್ತು. ಇದು ಕಂಪಲ್ಸರಿ ವಸ್ತು ಅಂತ ನಾನು ಹೇಳಿದೆ, ಖಂಡಿತವಾಗ್ಲೂ ಬೇಕಾಗಿರೋದು ಈಗಿನ ಈ ಒಂದು ಯುಗದೊಳಗಡೆ. ಆಮೇಲೆ ಈ ನಗು ಏನ್ ತಂದ್ಕೊಡುತ್ತೆ ಜೀವನದೊಳಗಡೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಟುವರ್ಡ್ಸ್ ಲೈಫ್. ನಾವು ಎಷ್ಟೋ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಮನಸ್ಸು ತಾನಾಗ್ತಾನೆ ಅತಿರೇಕಕ್ಕೆ ಹೋಗುತ್ತೆ, ಕೆಲವು ಇಷ್ಟ ಆಗೋದಿಲ್ಲ, ಕೋಪ ಆಗಿರ್ತದೆ. ಹೀಗೆಲ್ಲ ಆಗಿರೋದ್ರಿಂದ ಇದು ಮನಸ್ಸು ಏನಾಗುತ್ತೆ ಅಂತಂದ್ರೆ ನಮಗೆ ನಾವೇ ಒಂದು ಒಪ್ಪಂದಕ್ಕೆ ತೆಗೆದುಕೊಂಡು ಅಡ್ಜಸ್ಟ್ಮೆಂಟ್ ಆಫ್ ದ ಲೈಫ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ, ಅದನ್ನ ತಂದು ಕೊಡುತ್ತೆ. ಆಮೇಲೆ ನಾನು ಆಗ್ಲೇ ಹೇಳಿದೆ, ಏಕಾಗ್ರತೆ, ಏಕಚಿತ್ತ, ಫೋಕಸ್ ಆಫ್ ಮೈಂಡ್. ಮನುಷ್ಯನಿಗೆ ಫೋಕಸ್ ಆಫ್ ಮೈಂಡ್ ಇರ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ಕಡೆ ಈ ಕಡೆ ಬರೀ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಅಂತಂದ್ರೆ ಚದುರಿದ ಮೋಡಗಳಾಗ್ತದೆ. ಈ ಚದುರಿದ ಮೋಡಗಳನ್ನ ಯಾವಾಗ್ಲೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಒಂದು ಸುಖಮಯವಾದಂತ ಮನಸ್ಸನ್ನ ತಂದ್ಕೊಳ್ಬೇಕಾದ್ರೆ ಈ ನಗು ಮತ್ತೆ ಮುಖ್ಯ. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಅಂತಂದ್ರೆ ತಾಳ್ಮೆ. ಮನುಷ್ಯನಿಗೆ ಬೇಕಾಗಿರೋದು ತಾಳ್ಮೆ, ತನಗೆ ತಾನೇಗೆ ಜೀವನದೊಳಗಡೆ ತಾಳ್ಮೆ ಇಲ್ದಲೇ ಏನಾಗ್ತದೆ ಅಂತ, ಆ ತಾಳ್ಮೆ ಮನುಷ್ಯನಿಗೆ ಇಲ್ದಲೇ ಇದ್ದಾಗ ಪ್ರತಿಯೊಂದು ದಿವಸವೂ ಗಳಿಗೆಗಳು ಗಂಟೆಗಳು ಸಹಿತ ದುಸ್ಸಹನೀಯವಾಗ್ತದೆ. ಅದನ್ನ ತಾನು ನಿಭಾಯಿಸಲು ಕಷ್ಟವಾಗ್ತದೆ. ಆದ್ರಿಂದ ಮನುಷ್ಯನಿಗೆ ಬೇಕಾಗಿರೋದು ಟಾಲರೆನ್ಸ್, ತಾಳ್ಮೆ. ಈ ತಾಳ್ಮೆ ಅನ್ನೋದು ಈ ನಕ್ಕಾಗ ನಮಗೆ ಮನಸ್ಸು ಯಾವಾಗ ತಿಳಿಯಾಗುತ್ತದೋ ಅದ್ರ ಜೊತೆಗೇನು ತಾಳ್ಮೆ ತಾನಾಗ್ತಾನೆ ಬರ್ತದೆ. ಆ ನಂತರ ನೀನೇನು ಹೇಳ್ಬೇಕು ಅಂತಂದ್ರೆ ಇದ್ರ ಜೊತೆಗೆ ಆಧ್ಯಾತ್ಮ ಅನ್ನೋದನ್ನ ಮನುಷ್ಯನಿಗೆ ತಾನಾಗ್ತಾನೆ ಅಳವಡಿಸ್ಕೋಬೇಕು ಜೀವನದಲ್ಲಿ. ಅದೇನದು ಆಧ್ಯಾತ್ಮ ಅಂತ ನೀವು ಕೇಳ್ಬೋದು. ನಮ್ಮ ಸನಾತನ ಧರ್ಮದಲ್ಲೇ ಆಗ್ಲಿ, ಬೇರೊಂದು ಧರ್ಮದಲ್ಲೇ ಆಗ್ಲಿ, ಅದರಲ್ಲಿ ಅವರವರದೇ ಆದಂತ ಭಾವನೆಗಳು ಉತ್ತುಂಗಗಳಿದ್ದೇ ಇರುತ್ತೆ. ಸ್ಪಿರಿಚುಯಾಲಿಟಿ ಅನ್ನೋದು ನಾನು ಹೇಳಿದ್ದೀನಿ. ಈ ಸ್ಪಿರಿಚುಯಾಲಿಟಿ ಅನ್ನೋದು ಏನ್ ಮಾಡ್ತದೆ ಅಂದ್ರೆ ಅದು ತಾಳ್ಮೆ, ಟಾಲರೆನ್ಸ್ ನ ತಂದುಕೊಳ್ಳುತ್ತೆ. ಇದೆಲ್ಲವನ್ನು ಸಹಿತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಇದು ಜೀವನದ ಶೈಲಿಯನ್ನ ನಾವು ಆದಷ್ಟು ನಮಗೆ ನಾವೇ ಹೇಳಿಕೊಳ್ದರೆ ಇದ್ರೆ ಆ ಟಾಲರೆನ್ಸ್ ಅನ್ನ ತಾನಾಗ್ತಾನೆ ಬರುವುದಿಲ್ಲ. ಆಗ ಜೀವನದ ಶೈಲಿ ತಾನಾಗ್ತಾನೆ ಕೆಡ್ತಾ ಹೋಗ್ತದೆ. ಜೀವನವನ್ನು ಯಾವತ್ತೂ ಸಹಿತವು ಆನಂದವಾಗಿ ನಾವು ಅನುಭವಿಸಬೇಕೇ ಹೊರತು ಅದನ್ನ ದುಃಖ ತಪ್ತ ವಾತಾವರಣ ಮಾಡಿಕೊಳ್ಬಾರದು. ಆಮೇಲೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಈ ಕ್ಯಾನ್ಸರ್ ಅನ್ನೋದನ್ನ ನಮ್ಮ ನಗೆಕೂಟಗಳಲ್ಲಿ ಕ್ಯಾನ್ಸರ್ ಅನ್ನೋ ಕ್ಯಾನ್ಸರ್ ಪೇಷಂಟ್ಗಳು ಬಂದು
ದಿವಸ ತಾವು ಆ ಪ್ರತ್ಯೇಕವಾಗಿಲ್ಲ, ಎಲ್ಲರ ಒಳಗೂಡಿ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೇನಾಗ್ತದೆ ಅಂತ ಅಂದ್ರೆ ತಮಗೂ ಸಹಿತನು ನಾವು ಏನೋ ಕಳ್ಕೊಂಡಿದ್ದ ಜೀವನನ ಮತ್ತೆ ವಾಪಸ್ ಪಡಿತಾ ಇದ್ದೀವಿ ಅಂತ ಅನ್ಸುತ್ತೆ. ಆ ವಾಪಸ್ ಪಡೆದಾಗ ಏನಾಗುತ್ತೆ ಅಂತಂದ್ರೆ ನಗೆಮುಖ ತಾನಾಗ್ತಾನೆ ಬರ್ತದೆ, ಟಾಲರೆನ್ಸ್ ತಾನಾಗ್ತಾನೆ ಬರ್ತದೆ, ಸಹನೆ ತಾನಾಗ್ತಾನೆ ಬರ್ತದೆ, ಮನುಷ್ಯನಿಗೆ ಸಹನಾಶೀಲನಾಗ್ತಾನೆ. ಇದರ ಜೊತೆಗೆ ತಾನು ಯಾವುದೇ ಆಗ್ಲಿ ಕ್ಯಾನ್ಸರ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಡಿಸೀಸಸ್ ಸಹಿತ ತಾನು ಎದುರಿಸುವ ಒಂದು ಸನ್ನಿವೇಶನ ತಾನಾಗ್ತಾನೆ ಕ್ರಿಯೇಟ್ ಮಾಡ್ಕೊಳ್ತಾನೆ. ಆಗ ಎದುರಿಸಿದಾಗ ಏನಾಗುತ್ತೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯು ಸಹಿತ ತನಗೆ ಸಾಥ್ ಕೊಡುತ್ತಾನೆ. ತನ್ನೊಂದಿಗೆ ಅದು ಸಹಿತಾನು ತಾನು ಮನುಷ್ಯ ಯಾವುದಾದ್ರು ಹೋರಾಟ ಮಾಡ್ತಾ ಇದ್ದಾನೋ ಆ ಹೋರಾಟಕ್ಕೆ ತಾನು ಜೊತೆಗೂಡಿಸುತ್ತೆ. ಆಮೇಲೆ ಕೆಲವರಿಗೆ ಏನಾಗ್ತದೆ ಅಂದ್ರೆ ಜೀವನದ ಒಳಗಡೆ ಅಥವಾ ಹುಟ್ಟಲೇನೆ ಇರ್ಬೋದು, ಅಥವಾ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಮೆಂಟಲ್ ರಿಟಾರ್ಡ್ನೆಸ್ ಇರುತ್ತೆ. ಟು ಎನ್ ಎಕ್ಸ್ಟೆಂಟ್ ನಾನು ಆ ಡಿಗ್ರೀಸ್ ಅಂತ ಎಲ್ಲದಕ್ಕೂ ಇರುತ್ತೆ. ಬಾರ್ಡರ್ ಲೈನ್ ಇರ್ಬೋದು, ಇಲ್ಲ ಅಂತಂದ್ರೆ ಸಿವಿಯರಿಟಿ ಅಂತ ಅದಾದಾಗ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ಗಳಿರ್ತದೆ. ಈ ಬಾರ್ಡರ್ ಲೈನ್ ಮೆಂಟಲ್ ರಿಟಾರ್ಡ್ನೆಸ್ ಇದ್ದಾಗ ಜೀವನದೊಳಗಡೆ ಅದು ಏನಾಗುತ್ತೆ ಅಂತಂದ್ರೆ ಈ ಲಾಫಿಂಗ್ ಕ್ಲಬ್ಸ್ ಸೇರ್ಕೊಂಡಾಗ ತನ್ನ ಇಂಟೆಲಿಜೆನ್ಷಿಯಾನ, ತನ್ನಲ್ಲಿ ದೇವ್ರು ಕೊಟ್ಟಿರ್ತಕ್ಕಂಥ ಇಂಟೆಲಿಜೆನ್ಷಿಯಾ ಸುಪ್ತವಾಗಿ ಯಾವಾಗ ಇರ್ತದೋ ಅದು ತಾನಾಗ್ತಾನೆ ಸಹಿತ ಅರಳೋದಕ್ಕೆ ಶುರು ಮಾಡುತ್ತದೆ. ಆ ಹುದುಗಿದ ಇಂಟೆಲಿಜೆನ್ಷಿಯಾ ಅನ್ನೋದು ತಾನಾಗ್ತಾನೆ ಕಮಲದಂತೆ ಅರಳ್ತಾ ಬರ್ತದೆ. ಆಗ ಜ್ಞಾನದ ಉದಯ ತನ್ನೊಟ್ಟಿಗೆ ಆಗ್ತಾ ಇರುತ್ತೆ. ಈ ಲಾಫಿಂಗ್ ಸೆಷನ್ಸ್ ಮೂಲಕ, ಈ ಲಾಫಿಂಗ್ ಥೆರಪಿಗಳ ಮುಖ್ಯ. ಆಮೇಲೆ ಲಾಂಗೆವಿಟಿ ಆಫ್ ಲೈಫ್ ನಾವು ಹೇಳಿದೀವಿ. ಈಗ ಮನುಷ್ಯ ತಾನಾಗ್ತಾನೆ ಯಾವುದೋ ಒಂದು ದುಃಖಮಯ ವಾತಾವರಣ ಆಗಲಿ, ಜೀವನದಲ್ಲಿ ನಡೆದಂತ ಸನ್ನಿವೇಶಗಳಾಗ್ಲಿ, ಆ ದುರ್ಘಟನೆಗಳಾಗಲಿ, ಅಥವಾ ಮನೆಯಲ್ಲಿರುವ ವಾತಾವರಣಗಳ ತಾನು ಒಪ್ಪಂದ ಮಾಡ್ಕೊಳ್ದಲೇ ಇದ್ದಾಗ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಏರುಪೇರಾಗೋ ಒಂದಿರ್ತದೆ. ಆ ಏರುಪೇರುಗಳನ್ನ ಸುವ್ಯವಸ್ಥೆಗೆ ತಂದು ಒಂದು ನಿರ್ಮಲವಾದ, ಒಂದು ಸುಪ್ರದೀಪವಾದ ಬದುಕನ್ನ ದಾರಿ ತಂದುಕೊಡುತ್ತೆ ಈ ನಗುವಿನ ವಾತಾವರಣ. ಅದೇ ಲಾಂಗೆವಿಟಿ ಆಫ್ ಲೈಫ್ ಕಡೆಗೆ ಮನುಷ್ಯ ತಾನು ನಾಳೆ ನನ್ನದೆಂಬ ನಂಬಿಕೆ ತನಗೆ ಅದು ತಾನಾಗ್ತಾನೆ ಹುಟ್ತಾ ಇರುತ್ತೆ ಹೊರ್ತು ಅದು ತಾನಾಗ್ತಾನೆ ಯಾರು ಸಹಿತ ತಂದ್ಕೊಡತಕ್ಕಂಥಲ್ಲ. ನಗು ತನಗೆ ಈ ಲಾಂಗೆವಿಟಿ ಆಫ್ ಲೈಫ್ ನ ತಂದ್ಕೊಡುತ್ತದೆ. ಆಮೇಲೆ ಕೋಪಿಂಗ್ ಅಪ್ ಆಫ್ ಸಿಚುಯೇಷನ್ ಅಂತ ಒಂದು ಎಂಟಿಟಿ. ಕೋಪಿಂಗ್ ಅಪ್ ಆಫ್ ಸಿಚುಯೇಷನ್, ಈಗ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ, ಅಥವಾ ಹೊರಗಡೆ ಜಗಳ ಆಗ್ತಾ ಇರುತ್ತೆ, ಅಥವಾ ಒಂದು ಎಕ್ಸ್ಟ್ರೀಮಿಟಿ ಆಫ್ ಲೈಫ್ ಹೊರಟೋಗಿರುತ್ತೆ. ತಾನು ಅದರಿಂದ ಸಹನಶೀಲತೆಯನ್ನು ಕಳ್ಕೊಂಡಿರ್ತಾನೆ. ಈ ಸಹನಶೀಲತೆ ಹೋಗ್ಬಿಟ್ಟಾಗ ಮನುಷ್ಯನಿಗೆ ಏನಾಗುತ್ತೆ ಅಂತ ಅಂದ್ರೆ ಕೋಪಿಂಗ್ ಅಪ್ ಆಫ್ ದ ಲೈಫ್ ಒಳಗಡೆ ಆಗಿರ್ತಕ್ಕಂಥ ನಾರ್ಮಲ್ ನೈಸರ್ಗಿಕ ಘಟನೆಗಳು ಅಲ್ಲಿಂದಲೇ ಮರೆಯುವಂತೆ ಮಾಡ್ತದೆ ಈ ಲಾಫಿಂಗ್ ಸೆಷನ್ಸ್, ಈ ಲಾಫಿಂಗ್ ಥೆರಪಿ. ಕೋಪಿಂಗ್ ಅಪ್ ಆಫ್ ದ ಸಿಚುಯೇಷನ್ ಜೀವನದೊಳಗಡೆ ಸಹಿತ. ನಾನು ಆಗ್ಲೇ ಹೇಳಿದೆ, ಜೀವನದಲ್ಲಿ ಆದಿ ಅಂತ್ಯಗಳಿರುತ್ತೆ. ಅದರಿಂದ ಮನುಷ್ಯ ತಾನು ರೆಟ್ರೋಗ್ರೇಡ್ ಎಫೆಕ್ಟ್ ತೆಗೆದುಕೊಳ್ಳದೆ ಮುಂದೆ ನಾಳೆ ಅನ್ನುವ ಪ್ರೋಗ್ರೆಸಿವ್ ಥಾಟ್ಸ್ ಕಡೆಗೆ ಮನುಷ್ಯನಿಗೆ ಅದನ್ನ ತಾನೇ ಹೊಂದಿಕೊಳ್ಳುತ್ತೆ. ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು ಅಂತಂದ್ರೆ ಮೊನೋಟೋನಸ್ ಲೈಫ್ ಅಂತ ಹೇಳ್ತೀವಿ. ಮೊನೋಟೋನಸ್ ಲೈಫ್ ಅಂತಂದ್ರೆ ಏನಪ್ಪಾ, ದಿನ ಬೆಳಗಾದ್ರೆ ಇದೆ, ನನ್ನ ಕತೆ ಇದಾಯ್ತು, ನನಗೆ ಯಾವುದು ಸಹಿತಾನು ಜೀವನದಲ್ಲಿ ಇದ್ಯಾವುದು ಹೊಸ ಸನ್ನಿವೇಶನಗಳು ಅನ್ನಿಸ್ತಾ ಇಲ್ಲ, ನನಗೆ ಇನ್ನೇನು ಸಹಿತಾನು ಇನ್ನೇಕೆ ನನ್ನ ಜೀವನ ಅನ್ನ ನಿರಾಶಮಯವಾದ ವ್ಯಕ್ತಿತ್ವ ಮನುಷ್ಯನಿಗೆ ಇರ್ತದೆ. ಆ ನಿರಾಶಮಯದ ವ್ಯಕ್ತಿತ್ವ ಮನುಷ್ಯನಿಗೆ ಯಾವತ್ತೂ ಸಹಿತ ಮೊನೋಟೋನಸ್ ಲೈಫ್ ಅಂತ ಹೇಳ್ತೀವಿ. ಮೊನೋಟೋನಸ್ ಲೈಫ್ ನ ತೆಗೆದು ಈ ಸೌಹಾರ್ದಿಕತೆಯನ್ನು ತಂದು ಕೊಡ್ತದೆ. ಏನಪ್ಪ ಆಯ್ತು, ತಮ್ಮ ಗೆಳೆಯರೊಂದಿಗೆ ಮಾತನಾಡ್ತಾ ಇರ್ಬೇಕು. ಆಮೇಲೆ ಇಷ್ಟೆಲ್ಲ ನಾನು ಹೇಳಿದೆ. ಮೊನೋಟೋನಸ್ ಲೈಫ್ ಏನಾಗ್ತದೆ, ಅದನ್ನ ಹಾಗೆ ಬಿಟ್ರೆ ಏನಾಗ್ತದೆ ಅಂತಂದ್ರೆ, ಜೀವನದಲ್ಲಿ ಮೊನೋಟೋನಸ್ ಲೈಫ್ ಇತ್ತು ಅಂತಂದ್ರೆ ಯಾವಾಗಲೂ ಮನಸ್ಸು ಏನ್ ಬಯಸುತ್ತೆ ಅಂತ ಅಂದ್ಕೊಳ್ಳಿ, ವೈವಿಧ್ಯಮಯತೆ ಇದ್ದಾಗ ಮನುಷ್ಯನಿಗೆ ಏನಾಗ್ತದೆ, ಸ್ವೀಸೈಡಲ್ ಟೆಂಡೆನ್ಸೀಸ್ ಬರೋದಿಲ್ಲ. ಇವತ್ತಿನ ಜೀವನದೊಳಗೆ ಯೌವನಾವಸ್ಥೆಗೆ ಕಾಲಿಟ್ಟಿಲ್ಲ. ಈ ಆಧುನಿಕ ಜಗತ್ತು ಮನುಷ್ಯನಿಗೆ ಹಾದಿ ತಪ್ಪಿಸ್ತಾ ಇರ್ಬೇಕಾದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ, ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ನನ್ನ ಜೀವನದ ಏರುಪೇರುಗಳಾಗ್ತಾ ಇದೆ, ನಾನು ಇದಕ್ಕೆ ಸ್ಪಂದಿಸ್ತಾ ಇದ್ದೀನ, ನಾನು ಇದನ್ನ ನಾಳೆ ಬೆಳಗ್ಗೆ ತಿದ್ದುಕೊಳ್ಳಬಲ್ಲೆನ ಅನ್ನೋ ಒಂದು ಕಾನ್ಫಿಡೆನ್ಸ್ ಮನುಷ್ಯ ಕಳ್ಕೊಳ್ತಾ ಇದ್ದೇನೆ. ಆದ್ರಿಂದ ಈ ಸುಯಿಸೈಡಲ್
ಸುಯಿಸೈಡಲ್ ಟೆಂಡೆನ್ಸೀಸ್ ಅಂತ ಅಂದ್ರೆ ಇವತ್ತಿನ ದಿವಸ ನೀವು ಕಂಡಿರ್ಬೋದು, ಹೆಣ್ಮಕ್ಳೇ ಆಗ್ಲಿ ಗಂಡ್ಮಕ್ಳೇ ಆಗ್ಲಿ, ಓ ನನಗೆ ಯಾಕೋ ತಂದೆ ತಾಯಿಗಳ ಜೊತೆ ಮಾತನಾಡೋದಿಲ್ಲ, ಅಣ್ಣ ತಮ್ಮನ ಜೊತೆಗೆ ಹೊಂದೋದಿಲ್ಲ, ಸ್ನೇಹಿತರಿಗೆ ಅವ್ರಿಗೆ ಹಿತಾಸಕ್ತಿಯನ್ನು ಬಯಸೋದಿಲ್ಲ. ಯಾಕೆಂದ್ರೆ ಇದು ಕಾಂಪಿಟೇಟಿವ್ ಲೈಫ್. ಈ ಸುಯಿಸೈಡಲ್ ಟೆಂಡೆನ್ಸೀಸ್ನ ನಗು ತೆಗೆದು ಹೊರಗೆ ಹಾಕ್ತದೆ, ನಾಳೆ ನನ್ನದೆಂಬ ನಂಬಿಕೆನ ತಂದುಕೊಡುತ್ತೆ. ನಾನು ಸುಯಿಸೈಡಲ್ ಟೆಂಡೆನ್ಸೀಸ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ಇದು ಮಾಡೋದಿಲ್ಲ, ಆದ್ರೂ ಸಹಿತ ಎಲ್ಲರಿಗೂ ಗುರ್ತಿದೆ. ಸುಯಿಸೈಡಲ್ ಟೆಂಡೆನ್ಸೀಸ್ ಇವತ್ತಿನ ದಿವಸ ಆಧುನಿಕ ಜಗತ್ತಿನಲ್ಲಿ ಯಾವಾಗ ಮನುಷ್ಯನಿಗೆ ಹೊಂದಾಣಿಕೆ ಸಾಧ್ಯವಿಲ್ಲವೋ ಆಗ ಜೀವನದ ಗ್ರಾಫ್ ತನಗೆ ಅಧೋಗತಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಆಗ ಮನುಷ್ಯನಿಗೆ ಕಡೆಗೆ ಬರತಕ್ಕಂಥದ್ದು ಒಂದೇ ಸುಯಿಸೈಡಲ್ ಟೆಂಡೆನ್ಸೀಸ್. ಆನಂತರ ಹೇಳ್ತೀನಿ, ಇದೇನು ಹೊಸದೇನಲ್ಲ, ಹೊರದೇಶಗಳಲ್ಲಿ ಸಹಿತ ಅಷ್ಟೇ. ಆಮೇಲೆ ನಿನಗೆ ಬೇಜಾರಾದಾಗ ಗೋ ಟು ಲೋಕಲ್ ಟೋಸ್ಟ್ ಮೇಕರ್ಸ್ ಕ್ಲಬ್ ಅಂತ ಅಂತಿದ್ರು. ಲೋಕಲ್ ಟೋಸ್ಟ್ ಮೇಕರ್ಸ್ ಅಂತ ಅಂದ್ರೆ ವೇರ್ ಯು ಕ್ಯಾನ್ ರಿಯಲಿ ಎಕ್ಸ್ಚೇಂಜ್ ಯುವರ್ ಫೀಲಿಂಗ್ಸ್, ಎಕ್ಸ್ಚೇಂಜ್ ಯುವರ್ ಥಾಟ್ಸ್. ನನಗೆ ಜೀವನ ಹೀಗೆ ಅನ್ನಿಸ್ತಾ ಇದೆ, ನಿನಗೆ ಹೇಗೆ ಅನ್ನಿಸ್ತಾ ಇದೆ, ನಿನ್ನ ಜೀವನದೊಳಗಡೆ ಹೇಗೆ ನೀನು ಮೇಲೆ ಬಂದೆ, ನನ್ನ ಜೀವನದಲ್ಲಿ ನಾನು ಹೇಗೆ ಮೇಲೆ ಬಂದೆ. ಆದ್ರಿಂದ ನಾನು ಈ ವಾತಾವರಣವನ್ನ ಇನ್ನಷ್ಟು ಮೇಲಕ್ಕೆ ಹೇಗೆ ತೆಗೆದುಕೊಂಡು ಹೋಗಬಲ್ಲೆ. ನಾನು ಜೀವನದಲ್ಲಿ ತನ್ನಷ್ಟಕ್ಕೆ ತಾನೇ ಹೀರೋ ಆಗ್ಬೋದು. ಆ ಹೀರೋ ನಾವು ಬರೀ ಒಂದು ಸ್ಮೃತಿಪಟಲದ ಮೇಲೆ ಬರಬೇಕು ಅಂತ ಏನಲ್ಲ, ಅಥವಾ ನಾವು ಜೀವನದಲ್ಲಿ ನೋಡತಕ್ಕಂಥ ಒಂದು ಸಿನಿಮಾ ಸ್ಕ್ರೀನ್ ನಲ್ಲೇ ಅಲ್ಲ, ತನಗೆ ತಾನೇ ಹೀರೋ ಅನ್ನಿಸ್ಕೊಳ್ಳುವಂತ ವ್ಯಕ್ತಿತ್ವ ಮನುಷ್ಯನಿಗೆ ಬೆಳೆಸ್ಕೊಳ್ಳುವಂತ ವಾತಾವರಣ ತಂದುಕೊಡ್ತದೆ. ಆಮೇಲೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತನು ಏನೋ ಒಂದು ಆಗಬಾರ್ದಾಗೋಯ್ತು ಅಂತ ಅಂದ್ಬಿಟ್ಟು ಅಂತ ಮನುಷ್ಯ ಯಾವಾಗಲೂ ಸಹಿತ ಪರಿತಪಿಸ್ತಾ ಇರ್ತಾನೆ. ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನ ಹಿಂದೆ ಬದಿಗಿಟ್ಟು ಈಸಿ ಗೋಯಿಂಗ್, ಟೇಕ್ ಇಟ್ ಈಸಿ ಪಾಲಿಸಿ ಅಂತ ಇದೆ. ನೀವೆಲ್ಲ ಒಂದು ಹಾಡು ಕೇಳಿದ್ರೆ ಟೇಕ್ ಇಟ್ ಈಸಿ ಪಾಲಿಸಿ ಅಂತ. ಅದೇ ರೀತಿನಿ ಜೀವನ ಅನ್ನೋದನ್ನ ಟೇಕ್ ಇಟ್ ಈಸಿ ಪಾಲಿಸಿನ ಅದನ್ನು ತಂದು ಕೊಡುತ್ತೆ. ಈ ನಗು ಅನ್ನೋ ವಾತಾವರಣ, ಆ ನಗೆ ಅನ್ನುವ ಆ ಕೂಟಗಳಿಂದ, ಈ ನಗೆ ಸ್ಮೃತಿಗಳಿಂದ ಮನುಷ್ಯನಿಗೆ ತಾನು ಮೆಲುಕು ಹಾಕ್ತಾ ಹೋದಾಗ ಇವತ್ತಿನ ನಗೆ ಕೂಟದೊಳಗಡೆ ನನಗೇನು ಅನ್ನಿಸ್ತು, ನಾನು ಹೇಗೆ ಮಾತನಾಡಿದೆ, ನನಗೆ ಯಾವ ರೀತಿಯ ಇವತ್ತು ನಾನು ಸುಖವಾಗಿದ್ದೀನಿ, ಇದಕ್ಕೆ ಕಾರಣ ಇಷ್ಟೇ ಈ ನಗೆ ಕೂಟ ಅನ್ನೋದು ನಿಮಗೆ ಅನ್ನಿಸುವ ತನಕ ಟೇಕ್ ಇಟ್ ಈಸ್ ದಿ ಪಾಲಿಸಿ ಅಂತ ನಾನು ಆಗಲೇ ಹೇಳಿದೆ.